ಇನ್ನು ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳಿ ಇರಾನ್ ಪಣ ತೊಟ್ಟಿದೆ. ನಮ್ಮ ದೇಶದ ತೈಲ ಸಂಗ್ರಹಗಾರಗಳ ಮೇಲೆ, ಸಂಸ್ಕರಣಾಗಾರಗಳ ಮೇಲೆ ನೀವು ದಾಳಿಯನ್ನ ಮಾಡಿದ್ರೆ ನಿಮ್ಮ ತೈಲ ಸಂಗ್ರಹಗಾರಗಳನ್ನ ನಾವು ಪುಡಿ ಪುಡಿ ಮಾಡ್ತೀವಿ ಅಂತ ಹೇಳಿ ಇರಾನ್ ಪಣ ತೊಟ್ಟಿದೆ. ಅದರಂತೆ ಹೈಫಾ ತೈಲ ಸಂಸ್ಕರಣಾಗಾರದ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇದರಿಂದಾಗಿ ಭಾರಿ ಬೆಂಕಿ ಕಾಣಿಸಿಕೊಂಡು ಆಕಾಶದೆತ್ತರಕ್ಕೆ ಹೊಗೆ ಚಾಚಿತ್ತು. ಹೈಫಾ ತೈಲ ಸಂಸ್ಕರಣಾಗಾರದ ಮೇಲಿನ ಎರಡನೇ ದಾಳಿ ಮಾರ್ಚ್ 19ಕ್ಕೆ ಮೊದಲ ದಾಳಿಯಾಗಿತ್ತು. ಆ್ಯಂಡ್ ಇವತ್ತು ಮತ್ತೊಮ್ಮೆ ಇದನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಇನ್ನು ಇಸ್ರೇಲ್ನ ಪ್ರಮುಖ ಸಂಸ್ಕರಣಾಗಾರ ಆಗಿರೋದ್ರಿಂದ ತೀವ್ರ ಸಂಕಷ್ಟ ಈಗ ಉಂಟಾಗಿರುವಂಥದ್ದು ಹೈಫಾ. ಸೊ ಇಸ್ರೇಲ್ನ ಪ್ರಮುಖ ಸಂಸ್ಕರಣಾಗಾರ ಇದು. ಈ ದಾಳಿಯಿಂದ ಇಂಧನ ಸರಬರಾಜಿನ ಮೇಲೂ ಕೂಡ ದೊಡ್ಡ ಎಫೆಕ್ಟ್ ಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಇರಾನ್ನಲ್ಲಿರುವಂಥ ತೈಲ ಸಂಗ್ರಹಗಾರಗಳ ಮೇಲೆ, ಸಂಸ್ಕರಣಾಗಾರಗಳ ಮೇಲೆ ಯಾವ ರೀತಿಯಾಗಿ ಅಮೆರಿಕ ಹಾಗೂ ಇಸ್ರೇಲ್ ಪಡೆ ಮುಗಿಬಿದ್ದು ದಾಳಿಯನ್ನು ಮಾಡಿದ್ವು, ಈಗ ಅದೇ ಪ್ಲಾನನ್ನು ಇರಾನ್ ಕೂಡ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ. ಅಂದರೆ ನೀವು ನಮ್ಮ ತೈಲ ಘಟಕಗಳ ಮೇಲೆ ದಾಳಿ ಮಾಡಿದರೆ ನಿಮ್ಮ ತೈಲ ಘಟಕಗಳನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಆ್ಯಂಡ್ ಇವತ್ತು ಇಸ್ರೇಲ್ನ ಅತಿ ದೊಡ್ಡ ತೈಲ ಸಂಸ್ಕರಣಾಗಾರ ಹೈಫಾ ಇದರ ಮೇಲೆ ದಾಳಿಯನ್ನು ಮಾಡಿ, ಇನ್ಫ್ಯಾಕ್ಟ್ ಇದು ಹೈಫಾ ಮೇಲೆ ಆದಂಥ ಎರಡನೇ ದಾಳಿ. ಮಾರ್ಚ್ 19ಕ್ಕೆ ಮೊದಲ ದಾಳಿ ಆಗಿತ್ತು. ಒಂದು ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಳ್ಬಹುದು ಅನ್ನುವಂಥ ಸೀನ್ ಇತ್ತು. ಬಟ್ ಇವತ್ತು ಆಗಿರುವಂಥ ದಾಳಿ ಇದೆಯಲ್ಲ, ಇದು ಅತ್ಯಂತ ದೊಡ್ಡ ಪೆಟ್ಟನ್ನು ಹೈಫಾ ತೈಲ ಸಂಸ್ಕರಣಾಗಾರಕ್ಕೆ ಕೊಟ್ಟಿದೆ. ಯಾಕಂದರೆ ಇವತ್ತಾಗಿರುವಂಥದ್ದು ಒಂದು ಭೀಕರ ದಾಳಿ. ಅದರ ಎಫೆಕ್ಟನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಭಾರಿ ಬೆಂಕಿ ಕಾಣಿಸ್ಕೊಂಡಿದೆ ಅಂತ. ಅದರ ಜೊತೆಗೆ ಇದು ಹೊತ್ತಿ ಉರಿತಾ ಇರೋದ್ರಿಂದ ಈ ಹೊಗೆ ಆಕಾಶಕ್ಕೆ ಚಾಚಿಕೊಂಡಿದೆ. ಸೊ ಅಂಥ ತೀವ್ರ ದಾಳಿಯನ್ನು ಇರಾನ್ ಇವತ್ತು ಹೈಫಾ ತೈಲ ಸಂಸ್ಕರಣಾಗಾರವನ್ನು ಗುರಿಯಾಗಿಸಿ ಮಾಡಿರೋದು. ಆ್ಯಂಡ್ ಇದರಿಂದ ತೈಲ ಸರಬರಾಜಿನ ಮೇಲೆ, ಇಂಧನ ಸರಬರಾಜಿನ ಮೇಲೆ ಒಂದು ದೊಡ್ಡ ಎಫೆಕ್ಟ್ ಬೀಳುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.